ಹಾಯ್ ಮಕ್ಕಳೇ, ನಿಮ್ಗೆ ಈ ದಿನ ನಾನು ಚಕ್ಲಿ ಹಿಟ್ಟು ಹೇಗೆ ಮಾಡೋದು ತೋರಿಸ್ತೀನಿ. ಮೊದಲಿಗೆ ನಾವು ಅಕ್ಕಿನ 4 kg ಅಕ್ಕಿ ತೊಗೊಂಡಿರೋದು. 4 kg ಅಕ್ಕಿಗೆ ಚೆನ್ನಾಗಿ 2-3 ಸಲ ತೊಳೆದು ಅದನ್ನು ನೀರೆಲ್ಲ ಸೋಯಿಸಿ 2 ದಿನ ಬಟ್ಟೆ ಮೇಲೆ ಕ್ಲೀನಾಗಿ ಒಣಗಾಕಿದ್ದೀನಿ ನೆರಳಲ್ಲಿ. ಆ ಅಕ್ಕಿ ಹೇಗಾಗಬೇಕು ಅಂದರೆ ನಾರ್ಮಲ್ ಅಕ್ಕಿ ಸ್ಟೇಜಿಗೆ ಬಂದುಬಿಡ್ಬೇಕು, ಕುಟುಂಬ ಅನ್ನೋ ಹಾಗೆ. ಆ 4 ಸೇರು ಅಕ್ಕಿಗೆ ಅರ್ಧ kg ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆ ಉದ್ದಿನ ಬೇಳೆನ ಫ್ರೈ ಮಾಡಿದ್ದೀನಿ. ಇದು ತೊಳಿಬಾರ್ದು, ನಾವು ತೊಳಿದಿರ ಹಾಗೆ ಫ್ರೈ ಮಾಡಿ. ಕೆಂಪು ಆಗಬಾರ್ದು, ಭಾಳ ಕರಗು ಆಗಬಾರ್ದು, ಒಂದು ನಾರ್ಮಲ್ ಕೆಂಪಂಗೆ ಬಂದರೆ ಸಾಕು. ಅದನ್ನು ಮಿಕ್ಸ್ ಮಾಡಬಾರ್ದು ಹಿಟ್ಟು ಹಾಕ್ಸೋ ತನಕ. ಇದನ್ನೇ ಬೇರೆ ಸಪ್ರೇಟಾಗಿ ಇಟ್ಕೊಂಡಿದ್ದು ಬೇಳೆಯನ್ನು ಗಿರಣಿಗೆ ಹೋಗ್ತೀವಲ್ಲ ಆವಾಗ 2 ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಕವರಲ್ಲಕ್ಕೆ ಇಟ್ಕೋಬೇಕು, ಮೆತ್ತಗಾಗೋಗ್ಬಿಡುತ್ತೆ. ಇಲ್ಲಾಂದರೆ ಇವಾಗ ನಾವು ಅದನ್ನೇ ನೋಡಿ. ಈಗ ಇದಕ್ಕೆ ನಾನು ಬಳಸಿರೋದು ಇಡ್ಲಿ ಅಕ್ಕಿ, ಇದಕ್ಕೆ ಬಳಸಿರೋದು. ಬೇಕಿದ್ರೆ ನಾವು ದೋಸೆ ಅಕ್ಕಿನೂ ಬಳಸ್ಕೋಬೋದು. ಇವಾಗ ನಾವು ಇದನ್ನೇನು ಮಾಡಬೇಕು ಅಂದರೆ ಆರಿರೋ ಅಕ್ಕಿನ ಒಂದು ಸ್ವಲ್ಪನೇ, ಅಂದರೆ ನಾನು 1 ಗ್ಲಾಸ್ ಅಷ್ಟು ಹಾಕ್ತಾಯಿದ್ದೀನಿ ನೋಡಿ. 1 ಗ್ಲಾಸ್ ಅಷ್ಟು ಬಾಣಲಿಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಅದು ಹಿಂಗೆ ಅಂದಾಗ ಇಡೀ ಬೆಚ್ಚಗಾಗಬೇಕು. ಭಾಳ ಬೆಚ್ಚಗಾದರೆ ಅದನ್ನು ನೋಡಿ ಈ ಥರ ಸಾಕು. ಭಾಳ ಬೆಚ್ಚಗಾಯಿತು ಅಂದರೆ ಉರಿಟ್ಟು ವಾಸನೆ ಆಗಿಬಿಡುತ್ತದು. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಬೆಚ್ಚಗಿರೋ ಆಗಲೇ ತೆಗೆದು ಬಟ್ಟೆ ಮೇಲೆ ಒಣಗಾಕಿ ಕ್ಲೀನಾಗಿ ಅದು ಆರಿದ ನಂತರ ಒಂದು ಡಬ್ಬಿಗೆ ಹಾಕಿ ಗಾಳಿ ಆಡ್ದಿರ ಇಟ್ಟಿದ್ದು ಗಿರಣಿಗೆ ಹಾಕ್ಸ್ಕೋಬೇಕು. ಆಮೇಲೆ ಹಿಟ್ಟು ಆಡಿಸಿದ ನಂತರನೂ ಅದನ್ನು ಒಣಗಾಕ್ಬೇಕು. ನಾವು ಬಟ್ಟೆ ಮೇಲೆ ಒಣಗಾಕಿ ಅದು ಆರಿದ ನಂತರ ಪ್ರಿಸರ್ವ್ ಮಾಡ್ಕೋಬೇಕು.